ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನನ್ನ ಬ್ಯುಸಿ ಮಾರ್ನಿಂಗ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಇಷ್ಟಪಡ್ತೀನಿ. ಬ್ಯುಸಿ ಮಾರ್ನಿಂಗ್ ಅಂದಮೇಲೆ ಹಿಂದಿನ ದಿನ ನೈಟು ನಮ್ಮ ತಯಾರಿನೂ ತುಂಬ ಮುಖ್ಯ ಆಗುತ್ತೆ. ಸೊ ನಾನಿಲ್ಲಿ ಬೆಳಗ್ಗೆ ಬೇಕಾಗೋ ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ. ಹೆಸ್ರು ಕಾಳು ನೆನೆಸಿಟ್ಟೆ, ಅದು ಸ್ವಲ್ಪ ಮೊಳಕೆ ಹಾಕಬೇಕು. ಹುರುಳಿಕಾಳನ್ನು ಹಾಗೆ ನೆನೆಸಿಟ್ಟಿದ್ದೀನಿ ಮೊಳಕೆ ಕಟ್ಟೋದಕ್ಕೋಸ್ಕರ. ಸೊ ಬೆಂಡೆಕಾಯಿ ನೀರಲ್ಲಿ ಹಾಕಿಡೋದು, ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಮಾರ್ನಿಂಗ್ ಅದು ನೀರು ಕುಡಿಯೋದಕ್ಕೆ. ಸೊ ಸ್ವಲ್ಪ ನಾನು ಅಕ್ಕಿನೂ ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಹೆಸರು ಕಾಳು ದೋಸೆ ಮಾಡೋಣ ಅನ್ನೋದು ನನ್ನ ಐಡಿಯಾ ಇತ್ತು. ಹಾಗಾಗಿ ಮಾರ್ನಿಂಗ್ 4:10 ಆಯಿತು ನಾನು ಇದ್ದಾಗ. 4:10 ಈ ರೀತಿ ಇದೆ ಹೊರಗಡೆ ವಾತಾವರಣ. ಇವಾಗ ತುಂಬ ಚಳಿ ಬೇರೆ. ಬಟ್ ನಮ್ಮದು ಬ್ಯುಸಿ ರೊಟೀನ್ ಸ್ಟಾರ್ಟ್ ಆಗೋದೇ ಆವಾಗಿಂದ ಸ್ಟಾರ್ಟ್ ಆದರೆ ನಮ್ಮದು ಟೈಮಿಗೆ ಕರೆಕ್ಟಾಗಿ ಎಲ್ಲ ಕೆಲಸಗಳು ಆಗಬೇಕಂದ್ರೆ ನಾವು ಆ ಟೈಮ್ಗೆ ಎದ್ದೇಳಲೇಬೇಕು. ಸೊ ಹಾಗಾಗಿ ನನ್ನ ಕೆಲಸ ಸ್ಟಾರ್ಟ್ ಆಗೋದು ಇಲ್ಲಿಂದಾನೇ. ಫಸ್ಟು ಬಾಗಿಲಿಗೆ ಫ್ರೆಶ್ ಆಗಿಬಿಟ್ಟು ಬಂದು ಬಾಗಿಲಿಗೆ ರಂಗೋಲಿ ಬಿಡಿಸಿ ಅದೆಲ್ಲ ಮುಗಿದ ಮೇಲೇ ಒಳಗಡೆ ಕಿಚನಲ್ಲಿ ಎಂಟ್ರಿ ಆಗೋದು. ಒಂದು ಸಲ ಒಳಗಡೆ ಕಿಚನ್ಗೆ ಎಂಟ್ರಿ ಆಗಿಬಿಟ್ರೆ ಮಾರ್ನಿಂಗ್ ಫುಲ್ ಬ್ಯುಸಿ ಆಗಿಬಿಡ್ತೀವಿ. ಯಾಕೆಂದರೆ ಆ ಕೆಲಸನೇ ಹಂಗೆ, ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ಸೊ ನಾನಿಲ್ಲಿ ಹೆಸ್ರು ಕಾಳು ದೋಸೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಮುಂಚೆನೂ ನಾನು ತೋರಿಸಿದ್ದೀನಿ ಇದನ್ನು. ಅದಕ್ಕೋಸ್ಕರ ಒಂದು ಶುಂಠಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಗೆ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳೋದು. ನಾನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಚಟ್ನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು ದೋಸೆನ ಪೆಸರುಟ್ ಅಂತ ಸಹ ಅಂತಾರೆ. ಅದ್ರ ಮೇಲೆ ದೋಸೆ ಹಾಕಿದ್ಮೇಲೆ ಅದಕ್ಕೆ ಕ್ಯಾರೆಟ್ ತುರಿ, ಆನಿಯನ್ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು, ಅಥವಾ ಪ್ಲೈನ್ ದೋಸೆಯಾಗಿಯೂ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿ ಅಕ್ಕಿ ಎಲ್ಲ ನೆಂದಿತ್ತು. ಅಕ್ಕಿ ಹೆಸರು ಕಾಳು ಎಲ್ಲ ನೆಂದಿರೋದ್ರಿಂದ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಅದ್ರ ಜೊತೆ ನಾನು ಹಸಿಮೆಣ್ಸಿನ್ಕಾಯಿ ಒಂದೆರಡು, ಶುಂಠಿ, ಕೊತ್ತಂಬರಿ ಇಷ್ಟನ್ನು ಸೇರಿಸ್ತೀನಿ. ಸೊ ಅದು ದೋಸೆ ಟೇಸ್ಟನ್ನ ಇನ್ನಷ್ಟು ಚೆನ್ನಾಗಿ ಮಾಡುತ್ತೆ. ಇದಿಷ್ಟು ಫ್ರೈ ಆದಮೇಲೆ ಮತ್ತೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದಕ್ಕೆ ನೀರೆಲ್ಲ ಹಾಕುವಷ್ಟಿಲ್ಲ, ಹಾಗೆಯೇ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವೀಟು, ಖಾರ, ಉಪ್ಪು, ಹುಳಿ ಎಲ್ಲ ಒಂಥರ ಮಿಕ್ಸಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಚಟ್ನಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡಬೇಕು. ಅದರಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ನೀರು ಹಾಕಿ ಕುದಿಸ್ಕೊಳ್ಳೋ ಕಾರಣ ಆಮೇಲೆ ತಣ್ಣೀರು ಹಾಕಿ ಚಟ್ನಿನ ರುಬ್ಕೊಳ್ಳೋದ್ರಿಂದ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಬಿಸಿ ನೀರನ್ನು ಅದು ಸ್ವಲ್ಪ ಕೂಲಾಗೋಕ್ಕೆ ಬಿಟ್ಟು ಅದನ್ನು ರುಬ್ಬಿದಾಗ ಚೆನ್ನಾಗಿರುತ್ತೆ. ಸೊ ನಾನಲ್ಲಿ ಕಡಲೆಕಾಳನ್ನು, ಕಾಬೂಲ್ ಕಡಲೆನ ಸ್ವಲ್ಪ ಬೇಯೋದಕ್ಕೂ ಇಟ್ಕೊಂಡೆ, 2 ವಿಷಲ್ನ. ಅದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಬೂಲ್ ಕಡಲೆ ಫ್ರೈ ಮಾಡೋದಕ್ಕೆ. ನಂದು ಅಡುಗೆ ಮತ್ತು ಬ್ರೇಕ್ಫಾಸ್ಟ್ ಎರಡು, ಮಧ್ಯಾಹ್ನದ ಲಂಚು, ಬ್ರೇಕ್ಫಾಸ್ಟ್ ಎರಡು ಒಟ್ಟಿಗೆ ರೆಡಿ ಮಾಡ್ತೀನಿ. ಸೊ ಹಾಗಾಗಿ ಹುರುಳಿಕಾಳು ತುಂಬ ಚೆನ್ನಾಗಿ ನೆಂದಿತ್ತು, ಅದನ್ನು ಮೊಳಕೆ ಕಟ್ಟೋದಕ್ಕೆ ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ಮೊಳಕೆನ ಬಟ್ಟೆಯಲ್ಲೇ ಕಟ್ಟಬೇಕಂತಾರೆ. ಬಟ್ಟೆಯಲ್ಲಿ ಕಟ್ಟಿದರೆ ತುಂಬ ಚೆನ್ನಾಗಿರುತ್ತೆ, ಹೌದು. ಆದರೆ ಈ ಥರನೂ ಮಾಡ್ಕೊಳ್ಬೋದು, ಚೆನ್ನಾಗಿ ಮೊಳಕೆ ಬರುತ್ತೆ, ಚೆನ್ನಾಗೂ ಇರುತ್ತೆ. ನಾನು ಅದು ಸೊಪ್ಪು ಸೋರು ಹಾಕೋದ್ರಲ್ಲೇ ಹಾಕ್ತೀನಿ ಯಾವಾಗಲೂ. ಇನ್ನೊಂದು ಥರನೂ ಹಾಕ್ಬೋದು. ಸೊ ಹೆಸರುಕಾಳು ಅದು ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಈ ರೀತಿ ರುಬ್ಕೊಂಡಿದ್ದೀನಿ. ಇದನ್ನು ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಕಡೆ ಚಟ್ನಿದು ಫುಲ್ ಕೂಲಾಗಿತ್ತು. ಸೊ ಹಾಗಾಗಿ ಅದನ್ನು ರುಬ್ಕೊಂಡ್ಬಿಡ್ತೀನಿ. ಮತ್ತು ಇದಕ್ಕೆ ಒಗ್ಗರಣೆ ಎಲ್ಲ ಹಾಕುವಷ್ಟೆಲ್ಲ ಏನೂ ಬೇಡ, ಹಾಗೆ ಚೆನ್ನಾಗಿರುತ್ತೆ.
ಸೊ ನಾನು ಕಾಬೂಲ್ ಕಡಲೆ ರೆಡಿ ಆಗಿತ್ತು, ಬೆಂದಿತ್ತಲ್ವ, ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಇವಾಗ ಮಾಡ್ಕೊಂಬಿಡ್ತೀನಿ. ಸಾಸಿವೆ ಕರಿಬೇವು ಹಾಕಿ ಅದಾದಮೇಲೆ ಅದು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯೂ ಫ್ರೈ ಮಾಡ್ಬೋದು, ಇಲ್ಲ ನಾವು ಕಾಳನ್ನೇ ಫಸ್ಟ್ ಹಾಕಿಬಿಟ್ಟು ಒಗ್ಗರಣೆಗೆ ಆಮೇಲೆ ಈ ಮಸಾಲ ಹಾಕಿನೂ ಫ್ರೈ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಹಾಕ್ಕೊಳ್ತೀನಿ ಅಷ್ಟೇ. ಎರಡೂ ರೀತಿ ಮಾಡ್ಕೊಳ್ಬೋದು. ಸೊ ಕಾಳು ಚೆನ್ನಾಗಿ ಬೆಂದಿತ್ತು, ಅದನ್ನು ನೀರು ಬಸಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಸ್ವಲ್ಪ ಇಂಗು ಮತ್ತು ನಿಂಬೆ ಹುಳಿ ಎರಡೂ ಇರಬೇಕು, ಆವಾಗ ಅದರ ಟೇಸ್ಟ್ ಇನ್ನಷ್ಟು ಚೆನ್ನಾಗಾಗುತ್ತೆ. ಹಿಂಗೆ ಯಾಕೆ ಹಾಕೋದು ಅಂದರೆ, ಕಾಳುಗಳು ಬಳಸೋ ನಾವು ಯಾವುದೇ ಪದಾರ್ಥ ಮಾಡಿದ್ರೂ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕೋದು ಒಳ್ಳೆಯದು. ಅದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲ್ಲ ಅಂತ ಅಷ್ಟೇ. ದೋಸೆ ಹಿಟ್ಟನ್ನು ಇದಕ್ಕೆ ಉಪ್ಪು ಸ್ವಲ್ಪ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸೋಡಾ ಎಲ್ಲ ಹಾಕಬೇಕು ಅಂತ ಎಲ್ಲ ಏನಿಲ್ಲ, ಹಾಗೆ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗೇ ಇರುತ್ತೆ. ತವ ಕಾದಿದೆ. ಫಸ್ಟ್ ಟೈಮ್ ಸ್ವಲ್ಪ ನಾನು ಆಯಿಲ್ನ ಹಾಕ್ಕೊಂಡು ಒಂದು ದೋಸೆನ ಹಾಕಿಬಿಡ್ತೀನಿ, ಏಕೆಂದರೆ ಫಸ್ಟ್ ಟೈಮ್ ದೋಸೆ ಮಾಡುವಾಗ ಹಾಗೆಯೇ. ನೆಕ್ಸ್ಟ್ ನಾವು ನೀರನ್ನ ಇದು ಮಾಡಿಕೊಂಡು ದೋಸೆ ಹಾಕ್ಕೊಂಡಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ಎಣ್ಣೆ ಹಾಕ್ಕೊಳ್ಬೋದು, ಇಷ್ಟ ಇದ್ದರೆ ತುಪ್ಪನೂ ಹಾಕ್ಕೊಳ್ಬೋದು. ಇನ್ನು ಡಯಟ್ ಅದು ಇದು ಅಂತ ಬಂದರೆ ಈ ದೋಸೆ ಆಯಿಲು ತುಪ್ಪ ಏನೂ ಇಲ್ಲದೇನೂ ಸಹ ತಿನ್ಬೋದು. ಬಟ್ ದಿನಕ್ಕೆ 1 ಸ್ಪೂನ್ 2 ಸ್ಪೂನ್ ತುಪ್ಪ ತಿನ್ನಬೇಕು, ಒಳ್ಳೆಯದಂತಾರೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಟೈಮ್ ದೋಸೆ ಮಾಡುವಾಗ 2ನೇ ದೋಸೆಗೆ ನಾನು ಈ ರೀತಿ ನೀರನ್ನ ಕ್ಷಮಿಸಿಬಿಟ್ಟು ದೋಸೆ ಹಾಕ್ತೀನಿ. ಆವಾಗ ದೋಸೆ ಇನ್ನೂ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಕಿತ್ಕೊಳ್ಳೋ ಸಾಧ್ಯತೆಯೂ ಇರೋದಿಲ್ಲ. ಎಷ್ಟೋ ಜನಕ್ಕೆ ದೋಸೆ ತವ ಮೇಲೆ ಸ್ಪ್ರೆಡ್ ಮಾಡೋದು ತುಂಬ ರಿಸ್ಕ್ ಅಂದ್ಕೊಳ್ತಾರೆ. ಬಟ್ ಒಳ್ಳೊಳ್ಳೆ ಮೆಥಡ್ನ ಯೂಸ್ ಮಾಡಿದ್ರೆ ಸ್ವಲ್ಪ ದೋಸೆನ ಹಾಕುವಾಗ ಸ್ವಿಮ್ಮಲ್ಲಿ ಇಟ್ಕೊಂಡು ನೀರನ್ನ ಹಾಕೋದ್ರಿಂದ ತವಾಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನನ್ನ ಚಿಕ್ಕ ಮಗ ರೆಡಿ ಆಗಿಬಿಟ್ಟಿದ್ದ ಆಗಲೇ ಅವನಿಗೆ ಫಸ್ಟ್ ಟೇಸ್ಟಿಗೆ ಕೊಡ್ತಾಯಿದ್ದೀನಿ. ನಾನು ಮಧ್ಯಾಹ್ನದ ಲಂಚನ್ನು ರೆಡಿ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಸೊ ಹಾಗಾಗಿ ಮೊಸರನ್ನ ಮಾಡಬೇಕು ಮಧ್ಯಾಹ್ನಕ್ಕೆ ಅಂತ ಸ್ವಲ್ಪ ರೆಡಿ ಮಾಡ್ತಾಯಿದ್ದೆ. ಮಕ್ಕಳಿಗೆ ಬಾಕ್ಸ್ಗೂ ಕೊಡಬೇಕಾಗಿತ್ತು. ಅದ್ರ ಜೊತೆ ಸಾಂಬಾರು ಮಾಡ್ತಾಯಿದ್ದೆ. ಪಾಲಕ್ ದಾಲ್ ಮಾಡ್ತಾಯಿದ್ದೆ ನಾನು. ಪಾಲಕು ಮತ್ತು ತೊಗರಿಬೇಳೆ ಬೆಳೆಸಿ ಒಂದು ಸಾಂಬಾರನ್ನ ಮಾಡ್ಕೊಳ್ತಾಯಿದ್ದೆ. ಅದಕ್ಕೆ ನಾನು ಸಾಸಿವೆ ಕರಿಬೇವು 2 ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು, ಆವಾಗ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಈ ರೀತಿ ನಾನು ಗ್ಯಾಸ್ ಪಕ್ಕದಲ್ಲಿ ಒಂದು ಬೌಲಲ್ಲಿ ಯಾವಾಗಲೂ ನೀರಿಟ್ಟಿರ್ತೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಕಾರಣ ಅಷ್ಟೇ, ಒಲೆ ಹತ್ರ ನಾವು ಯಾವ ಅಡುಗೆ ಇರಲಿ ತಿಂಡಿ ಇರಲಿ ಅದು ಖಾಲಿ ಆಯಿತು ಅನ್ನೋದಕ್ಕಿಂತ ಯಾವಾಗಲೂ ಲಕ್ಷ್ಮೀ ದೇವಿಗೂ ಅಲ್ಲಿ ನೆಲೆಸಿರ್ತಾಳೆ, ಅನ್ನಪೂರ್ಣೇಶ್ವರಿ ಇರ್ತಾಳೆ ಅನ್ನೋ ಕಾರಣಕ್ಕೆ ಒಲೆ ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರಾದರೂ ಸಹ ನಾವಲ್ಲಿ ಇರಿಸಿರಬೇಕು. ಯಾವುದೇ ಅಡುಗೆ ಖಾಲಿ ಆಗಿದ್ರೂ ಪರವಾಗಿಲ್ಲ, ಆವಾಗ ಒಂದು ಬಟ್ಲು ನೀರಾದರೂ, ಒಂದು ಗ್ಲಾಸಲ್ಲಾದರೂ ಸರಿ, ಒಂದು ಬಟ್ಲಲ್ಲಾದರೂ ಸರಿ ನೀರಾದರೂ ಒಲೆ ಪಕ್ಕದಲ್ಲಿ ಇಡಬೇಕು. ಏಕೆಂದರೆ ಒಲೆನ ನಾವು ಲಕ್ಷ್ಮಿ ಸಮಾನ ಅಂತಲೇ ಹೇಳ್ತೀವಿ. ಹಾಗಾಗಿ ಸೊ ಹೆಚ್ಚಿಟ್ಕೊಂಡ್ರು ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡು, ಯಾವುದೇ ಸೊಪ್ಪಾದರೂ ಅಷ್ಟೇ ಉಪ್ಪು ನೀರೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡಿ, ಸೊಪ್ಪನ್ನು ಕಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ತೊಳಿಬಾರ್ದು. ಅದರಲ್ಲಿರೋ
ಎಲ್ಲ ವಿಟಮಿನ್ಸ್ ಇರ್ಬೋದು, ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಎಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸೊಪ್ಪನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಅದನ್ನು ಕಟ್ ಮಾಡೋದು ಒಳ್ಳೆಯದು. ಯಾವುದೇ ತರಕಾರಿ ಆದರೂ ಅಷ್ಟೇ, ನಾವು ಫಸ್ಟೇ ಅದನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡಿರೋ ಸಾಂಬಾರು ಪುಡಿ, ಖಾರದ ಪುಡಿ, ಧನಿಯಾ ಪೌಡ್ರು ಇದು ಮೂರನ್ನೂ ಹಾಕಿದ್ದೀನಿ. ನಾನು ಹೊರಗಡೆಯಿಂದ ಯಾವುದು ಸಾಂಬಾರು ಪುಡಿ, ಖಾರದ ಪುಡಿ ಇದೆಲ್ಲ ನಾನು ಹೊರಗಡೆಯಿಂದ ಏನು ತೊಗೊಂಡು ಬರೋಲ್ಲ, ಅದನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಹಾಗಂತ ನಾನು ಹೊರಗಡೆದು ಪೌಡರ್ಸ್ ಎಲ್ಲ ಯಾವುದು ಬಳಸೋದೇ ಇಲ್ಲ ಅಂತಲ್ಲ, ಅನಿವಾರ್ಯ ಯಾವುದೋ ಒಂದನ್ನು ಬಳಸಲೇಬೇಕಾಗತ್ತೆ. ಸೊ ಹಾಗಾಗಿ ಬಳಸ್ತೀನಿ. ಸಾಧ್ಯವಾದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ. ಅದು ಬೆಸ್ಟ್ ಅಂತ ಸಹ ಅನಿಸುತ್ತೆ ನನಗೆ. ಇದಿಷ್ಟು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಗೆ ಬಿಡ್ತೀನಿ. ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಈ ರೀತಿ ನಾನು ಮನೇಲೇ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಮನೇಲೇ ರೆಡಿ ಮಾಡ್ಕೊಳ್ತೀನಿ. ಅದನ್ನು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ. ಸೊ ಮೊದಲೇ ಬೇಯಿಸಿ ಇಟ್ಕೊಂಡಿರೋ ತೊಗರಿಬೇಳೆನ ನಾನು ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ. ಈ ಸೊಪ್ಪು ಬಳಸಿ ಯಾವುದೇ ಥರ ಸಾಂಬಾರುಗಳು ಮಾಡಿದ್ರೂ ಅದು ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಒಳ್ಳೆಯದು ಕೂಡ ದೇಹಕ್ಕೆ. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.